ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಇವತ್ತು ಅಮ್ಮ ಮನೆಯಲ್ಲಿ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಹಬ್ಬ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಹಬ್ಬಕ್ಕೆ ಅಂತೇಳಿ ಅಮ್ಮ ಮನೆಗೆ ಬಂದಿದ್ದೆ. ಅಮ್ಮ ಮನೆಯಲ್ಲಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಈಗ ಮನೆಗೆಲ್ಲ ಪೂಜೆ ಮಾಡಿದ್ದಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಅಜ್ಜಿ ತಾತ ಫೋಟೋ. ಇವ್ರಿಗೇನೆ ಸಹ ನಾವು ಎಡೆ ಇಡ್ತಾ ಇರೋದು. ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಅಮ್ಮ ಒಬ್ಬಟ್ಟಿಗೆಲ್ಲ ರುಬ್ಕೊಳ್ತಾ ಇದ್ದಾರೆ. ನಾವು ಒಬ್ಬಟ್ಟು ಮಾಡುವಾಗೆಲ್ಲನೂ ಸಹ ಒಳ್ಕಲ್ಲಲ್ಲಿ ನಾವು ರುಬ್ಬಿ ಮಾಡೋದು. ಒಬ್ಬಟ್ಟು ತುಂಬಾ ರುಚಿಯಾಗಿರುತ್ತೆ. ಒಳ್ಕಲ್ಲಲ್ಲಿ ಸಾಂಬಾರೇ ಆಗಿರ್ಬೋದು, ಒಬ್ಬಟ್ಟೇ ಆಗಿರ್ಬೋದು, ಒಳ್ಕಲ್ಲಿಂದ ರುಬ್ಬಿ ಮಾಡಿದರೆ ಒಂಥರ ರುಚಿನೇ ಬೇರೆ ಇರುತ್ತೆ. ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡುವಾಗೆಲ್ಲ ಒಳ್ಕಲ್ಲಿಂದನೇ ರುಬ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಳೆ ಬೆಳಗ್ಗೆನೇ ಮಳೆ ಹಿಡ್ಕೊಂಡ್ಬಿಟ್ಟಿದೆ. ಈಗೆಲ್ಲೋ ಪರವಾಗಿಲ್ಲ, ಸ್ವಲ್ಪ ಎಲ್ಲ ಒಣಗಿದೆ, ಸ್ವಲ್ಪ ಮೋಡ ಇದೆ. ಆದ್ರೂ ಮಳೆ ಬಂದು ಈಗ ಪರವಾಗಿಲ್ಲ, ನಿಂತಿದೆ. ಹಬ್ಬ ಟೈಮಲ್ಲಿ ಈ ಥರ ಮಳೆ ಬಂದ್ರಂತೂ ಬೇಜಾರಾಗಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಅಮ್ಮ ಮನೇಲಿರುವಂಥ ಗಾರ್ಡನ್ ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅದನ್ನು ಕೇರ್ ಮಾಡ್ತಾರೆ. ಮಕ್ಕಳು ಥರ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ಮಳೆ ಬಂದಿರೋದ್ರಿಂದ ನೋಡೋದಕ್ಕೆ ತುಂಬಾ ಗ್ರೀನಾಗೆ ತುಂಬ ಚೆನ್ನಾಗಿದೆ. ಎಲ್ಲ ತುಳಸಿ ಕಟ್ಟೆಗೆ ವಿಲೇದೆಲೆ ಅದಕ್ಕೆಲ್ಲ ಪೂಜೆ ಮಾಡಿದ್ದಾನೆ. ನೀವು ನೋಡ್ತಾ ಇರ್ಬೋದು. ಇವತ್ತು ಮಹಾಲಯ ಅಮಾವಾಸ್ಯೆ ಆಗಿರೋದ್ರಿಂದ ರಂಗೋಲಿ ಹಾಕೋಂಗಿಲ್ಲ ಅಂತೇಳಿ ಇವತ್ತು ಜಸ್ಟ್ ಹೊಸ್ಲಿಗೆ ಮಾತ್ರ ಕುಂಕುಮ ಹಾಕಿದ್ದಾರೆ. ರಂಗೋಲಿ ಏನು ಬಿಟ್ಟಿಲ್ಲ. ಈಗ ನಾನು ಒಬ್ಬಟ್ಟನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಕ್ಕ ಒಂದು ಕಡೆ ಒಡೆನ ಮಾಡ್ತಾಯಿದ್ಲು, ನಾನು ಒಂದು ಕಡೆ ಒಬ್ಬಟ್ಟನ್ನ ತಟ್ಟಾಕ್ತಾಯಿದ್ದೆ. ಅಮ್ಮ ಮನೆಯಲ್ಲಿ ಇವತ್ತು ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡ್ತೀವಿ. ಅಮ್ಮನೂ ಒಬ್ಬಟ್ಟಿಗೆಲ್ಲ ರುಬ್ಕೊಂಡು ಈ ಥರ ಮಾಡಿದ್ರು. ನಾನು ಒಬ್ಬಟ್ಟು ತೊಟ್ಟೋದು ಮತ್ತು ಒಬ್ಬೊಬ್ಬರು ಒಂದೊಂದು ಕೆಲಸನ ನಾವು ಮಾಡ್ಕೊಳ್ತೀವಿ. ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಅಮ್ಮ ಮನೆಗೆ ಬಂದಾಗೆಲ್ಲ ಎಲ್ಲರೂ ಒಂದೊಂದನ್ನು ಎಲ್ಲ ಒಟ್ಟಿಗೆ ಸೇರಿ ಮಾಡ್ಕೊಳ್ತೀವಿ. ಬೇರೆ ಎಲ್ಲ ಮುಗ್ದಿದೆ. ಕಾಳು ಪಲ್ಯ, ಪರ್ಲೆಕಾಯಿ ಪಲ್ಯ ಎಲ್ಲ ಬೇರೆದೆಲ್ಲ ಮುಗ್ದಿದೆ. ಈಗ ಜಸ್ಟ್ ಒಬ್ಬಟ್ಟು ಮತ್ತು ವಡೆ ಒಂದು ಬಾಕಿ ಇತ್ತು, ಅದನ್ನು ಲಾಸ್ಟಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಒಂದು ಕಡೆ ಒಬ್ಬಟ್ಟನ್ನ ತಟ್ಟಿ ಬೇಯಿಸಿ ಹಾಕ್ತಾಯಿದ್ದೀನಿ. ಇನ್ನೊಂದು ಕಡೆ ಅಕ್ಕ ವಡೆನ ಬೇಯಿಸ್ತಾ ಇದ್ದಾಳೆ. ನಮ್ಮ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ಆಗಿರ್ಬೋದು, ಏಕಾದಶಿ ಹಬ್ಬ, ಪಿತೃಪಕ್ಷ ಬರೋ ಹಬ್ಬ ಎಲ್ಲ ಇದೆ. ನಾವು ಅಮ್ಮ ಮನೆಯಲ್ಲಿ ಒಬ್ಬಟ್ಟು ಅಂತ ಅಂದರೆ ಹೋಳಿಗೆ ಸ್ವೀಟ್ ಮಾಡ್ತಾರೆ. ನಮ್ಮಲ್ಲಿ ಅಪ್ಪನ ಕಡೆ ಎಲ್ಲ ಖಾರ ಏನೂ ಇಲ್ಲ, ನನ್ನ ಹಸ್ಬೆಂಡ್ ಕಡೆ ಖಾರ. ಅಮ್ಮ ಮನೆಯಲ್ಲಿ ಹೋಳಿಗೆ, ಎಲ್ಲ ಹಬ್ಬಕ್ಕೂ ಹೋಳಿಗೆ ಮಾಡಬೇಕು. ಹಿಂಸೆ ಆಗುತ್ತೆ. ಹೋಳಿಗೆ ಮಾಡಬೇಕು ತೊಟ್ಟಬೇಕು ಅಂತಂದರೆ ತುಂಬಾ ಹಿಂಸೆ ಆಗುತ್ತೆ. ಅದೇ ನಾನ್ ವೆಜ್ ಆದರೆ ಬೇಗ ಮಾಡ್ಬೋದು. ಈಗ ನಾನು ಸಹ ಬೇಗ ಒಬ್ಬಟ್ಟನ್ನ ಒಬ್ಬಳೇ ತಟ್ಟಿ ಬೇಗನೆ ಅದನ್ನು ಬೇಯಿಸ್ಕೊಳ್ತೀನಿ. ಬೇಗನೆ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂತಂದರೆ ಇವತ್ತು 6 ಗಂಟೆ ಮುಸ್ಸಂಜೆ ಟೈಮಲ್ಲಿ ಎಡೆ ಇಡಬೇಕು ಅಂತೇಳಿ ಬೇಗನೆ ಮಾಡ್ತಾಯಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು. ಒಬ್ಬಟ್ಟನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆ. ಇನ್ನೂ ಮಾಡಬೇಕು. ಈ ಕಡೆ ಅಕ್ಕ ವಡೆನ ಹಾಕ್ತಾಯಿದ್ದಾಳೆ. ನಾನು ಇದರಲ್ಲಿ ಯಾವುದೇ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಯಾಕೆಂತಂದರೆ ಸ್ವಲ್ಪ ಬೇಗ ಮಾಡಬೇಕಾಗಿತ್ತು. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಆದಷ್ಟು ನಾನು ಸಪ್ರೇಟಾಗಿ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಯಾಕೆಂತಂದರೆ ಹಬ್ಬ ಟೈಮಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಮ್ಮ ಮನೇಲಂತೂ ರೆಕಾರ್ಡ್ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಯಾಕೆಂದರೆ ಅಕ್ಕನ ಮಕ್ಕಳೆಲ್ಲ ಬರೋದ್ರಿಂದ ಹಿಂಸೆ ಆಗುತ್ತೆ. ಯಾಕೆಂದರೆ ಅವ್ರ ಕೂಗಾಟ ಈ ಥರ ಎಲ್ಲ ಇರೋದ್ರಿಂದ ನಾನು ಯಾವುದೇ ಥರದ ಟ್ರೈಪಾಡ್ ಇಟ್ಟು ಶೂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನನ್ನ ಮಗ ಅಂತಲೂ ಬಿಡೋದೇ ಇಲ್ಲ. ಅವ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಟ್ರೈಪಾಡ್ ಇಟ್ಟು ನಾನು ಏನೂ ವ್ಲಾಗ್ ಅಂತ ಮಾಡೋಕ್ಕೆ ಆಗಲ್ಲ. ತುಂಬಾ ಕಷ್ಟ ಆಗ್ತಿದೆ. ಬಟ್ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ. ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋನು ನೀವು ನೋಡ್ಬೋದು. ಈಗ ಫೈನಲಾಗಿ ನಾನು ಸಹ ಒಬ್ಬಟ್ಟೆಲ್ಲ ತಟ್ಟಿದ್ದಾಯಿತು. ಅಕ್ಕನೂ ಸಹ ಹೊಡೆಗೆಲ್ಲ ಬೇಗನೆ ಅವಳು ವಡೆ ಎಲ್ಲ ಹಾಕಿ ಮಾಡಿದ್ದಾಯಿತು. ಈಗ ಫೈನಲಾಗಿ ನಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ದೀವಿ ಅಂತ ಅಂದರೆ ಹಬ್ಬಕ್ಕೆ ಹೋಳಿಗೆ ಮತ್ತು ಚಿತ್ರಾನ್ನ ಗೊಜ್ಜು ಮತ್ತು ಪಾಯಸ ಅಂದರೆ ಕಾಯಲ್ಲಿ ಅಂತಾರೆ ಹೇಳ್ತಾರೆ, ಅದನ್ನು ಸಹ ಮಾಡಿದ್ದೀವಿ. ತುಪ್ಪ ಸ್ವಲ್ಪ ಬೆಸಿಗಿಟ್ರೆ ಕರಗುತ್ತೆ ಅಂತೇಳಿ ಹೀಗೆ ಬಟ್ಲಿಗೆ ಹಾಕಿ ಇಟ್ಟಿದ್ದಾರೆ. ಮತ್ತು ಒಬ್ಬಟ್ಟಿನ ಸಾಂಬಾರು ಮತ್ತು ಕಡಲೆಕಾಳು ಪಲ್ಯ ಮತ್ತು ಸೋರೆಕಾಯಿ ಪಲ್ಯ. ಈ ಹಬ್ಬಕ್ಕೆ ಸೋರೆಕಾಯಿ ಪಲ್ಯ ಮಾಡಬೇಕು ಅಂತ ಹೇಳಿ ಎಲ್ಲ ಥರ ತರಕಾರಿ ಹಾಕಿ ಕಡಲೆಕಾಳು ಪಲ್ಯನೂ ಸಹ ಮಾಡಿದ್ದಾರೆ ಮತ್ತು ಸೋರೆಕಾಯಿ ಪಲ್ಯ ಮಾಡಿದ್ದಾರೆ ಮತ್ತು ವಡೆ
ಮತ್ತು ಸ್ವಲ್ಪ ಕುಕ್ಕರಲ್ಲಿ ರೈಸ್ ಇಟ್ಕೊಂಡಿದ್ದೀವಿ ಮತ್ತು ವಡೆ. ಸೊ ಇಷ್ಟೆಲ್ಲ ಹಬ್ಬಕ್ಕೆ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಮಹಾಲಯ ಅಮಾವಾಸ್ಯೆಗೆ ಎಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ಇವಾಗ ಅಮ್ಮ ಒಂದು ಕಡೆಯಲ್ಲಿ ಎಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಫಸ್ಟಿಗೆ ನೆಲ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಆ ಜಾಗದಲ್ಲಿ ಎಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟು ಮನೆ ಇಡ್ತಾರೆ. ಈ ಮಹಾಲಯ ಅಮಾವಾಸ್ಯೆಗೆ ಕೆಳಗಡೆ ರಂಗೋಲಿ ಬಿಡೋಂಗಿಲ್ಲ. ಸೊ ಅದಕ್ಕಾಗಿ ಕೆಳಗಡೆ ಏನೂ ರಂಗೋಲಿ ಬಿಟ್ಟಿಲ್ಲ, ಜಸ್ಟ್ ಹಾಗೆ ಮನೆ ಇಟ್ಟು ಹೊಸ ಬಟ್ಟೆ ತಂದಿದ್ದಾರೆ. ಹೊಸ ಬಟ್ಟೆನ ಎಲ್ಲನೂ ನೀಟಾಗಿ ಜೋಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಪೂಜೆಗೆ. ಸೊ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ರಂಗೋಲಿ ಬಿಡೋಂಗಿಲ್ಲ ಅಂತ ಹೇಳ್ತಾರೆ, ಬಟ್ ನಾವು ಅದನ್ನು ಪಾಲಿಸ್ತಾ ಇದ್ದೀವಿ. ರಂಗೋಲಿ ಬಿಡಲ್ಲ ಮಹಾಲಯ ಅಮಾವಾಸ್ಯೆಗೆ. ಏಕಾದಶಿ ಹಬ್ಬ ಅಂತ ಮಾಡ್ತಾರೆ, ಸೊ ಅದಕ್ಕೆಲ್ಲ ರಂಗೋಲಿ ಬಿಡ್ತಾರೆ. ಮಹಾಲಯ ಅಮಾವಾಸ್ಯೆಗೆ ರಂಗೋಲಿ ಬಿಡೋದಿಲ್ಲ, ಬಟ್ ಯಾಕೆ ಅಂತ ನನಗಷ್ಟು ಗೊತ್ತಿಲ್ಲ, ಬಟ್ ರಂಗೋಲಿ ಬಿಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಈ ಹಬ್ಬಕ್ಕೆ ನಾವೆಲ್ಲ ಹೊಸ ಬಟ್ಟೆನೇ ತಂದಿಡಬೇಕು ಮಹಾಲಯ ಅಮಾವಾಸ್ಯೆಗೆ. ಯಾವಾಗಲೂ ಏಕಾದಶಿ ಹಬ್ಬ ಮಾಡಿದಾಗೆಲ್ಲ ನಾವು ಅಪ್ಪ ಅಮ್ಮ ಏನು ಹಾಕ್ಕೊಳ್ತಾರೆ ಅದನ್ನೇ ಇಡ್ತಾಯಿದ್ವಿ. ಬಟ್ ಈ ಮಹಾಲಯ ಅಮಾವಾಸ್ಯೆ ಹಬ್ಬಕ್ಕೆ ಹೊಸ ಬಟ್ಟೆ ತಂದಿಟ್ಟು ಸೊ ಎಲ್ಲನೂ ಹಣ್ಣು ಹಂಪಲು ಮತ್ತು 2 ಕಲಶ ಇಟ್ಟು ಅದಕ್ಕೆಲ್ಲ ರೆಡಿ ಮಾಡಿ, ಸೊ ಹೂವು ಮತ್ತು ಅರಿಶಿನ ಕುಂಕುಮ ಮತ್ತು ಒಂದು ಶಂಬಲ್ ನೀರು, ಮಜ್ಜಿಗೆ, ಅಂದರೆ ಅಜ್ಜಿಗೆ ಮಜ್ಜಿಗೆ ತುಂಬಾ ಇಷ್ಟ. ಮತ್ತು ತಾತ ಬೀಡಿ ಸೇತಿರೋದ್ರಿಂದ ಸೊ ಬೀಡಿ ಮತ್ತು ಕಡ್ಡಿ ಪುಡಿ ಅಜ್ಜಿಗೆ ತಾತಂಗೆ ಏನೆಲ್ಲ ಇಷ್ಟ ಆಗುತ್ತೆ ಸೊ ಅದನ್ನೆಲ್ಲ ನಾವು ಎಡೆಗೆ ಇಟ್ಟಿದ್ದೀವಿ. ಮತ್ತು ಅಡುಗೆ ಎಲ್ಲ ಏನು ಮಾಡಿದ್ದೀವಿ ಅದನ್ನು ಸಹ ನಾವೆಲ್ಲ 3 ಎಲೆ ಇಟ್ಟು ಬಡಿಸಿದ್ದೀವಿ. ಮತ್ತು ಹಣ್ಣುಗಳನ್ನೆಲ್ಲ ಇಟ್ಟು ಸೊ ಎಲ್ಲ ರೆಡಿ ಮಾಡಿ ಎಲ್ಲರೂ ಈಗ ಪೂಜೆ ಮಾಡ್ತಾಯಿದ್ದಾರೆ. ಸೊ ಅಮ್ಮ ಅಪ್ಪ ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ಸೊ ಈಗ ಎಲ್ಲರೂ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ ಹೊರಗಡೆ ಬರ್ತಿದ್ದೀವಿ. ಸೊ ಈಗ ಅಣ್ಣ ಬಂದು ಬಾಗಿಲು ಹಾಕ್ತಾ ಇದ್ದಾರೆ. ಏಕೆ ಅಂತಂದರೆ ನಾವೆಲ್ಲ ಧೂಪ ಹಾಕಿಬಿಟ್ಟು ಎಲ್ಲರೂ ಹೊರಗಡೆ ಒಂದು 10 ನಿಮಿಷ ಕಾಲ ಹೊರಗಡೆ ಇರ್ತೀವಿ ಎಲ್ಲರೂ. ಸೊ ಎಲ್ಲರೂ ಒಳಗಡೆ ಇದ್ದು ಆಮೇಲೆ ಸ್ವಲ್ಪ 3 ಟೈಮ್ಸ್ ಬಾಗಿಲನ್ನ ತಟ್ಟಿಬಿಟ್ಟು ಒಳಗಡೆ ಹೋಗಿ ಮತ್ತೆ ಅಮ್ಮ ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡಿದ್ಮೇಲೆ ಈಗ ಎಡೆ ಇಟ್ಟಿರ್ತಾರಲ್ಲ, ಉಪವಾಸ ಯಾರು ಇರ್ತಾರೋ ಅವರು ಉಪವಾಸ ಹಬ್ಬದಲ್ಲಿ ಊಟ ಮಾಡ್ತಾರೆ. ಸೊ ಈಗ ಎಲ್ಲ ನಮ್ಮ ಹಬ್ಬ ಈ ರೀತಿ ಸೆಲೆಬ್ರೇಷನ್ ಆಯಿತು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಆ ಮಹಾಲಯ ಅಮಾವಾಸ್ಯೆ ಹಬ್ಬನ ಯಾವ ರೀತಿ ನಾವು ಸೆಲೆಬ್ರೇಷನ್ ಸಿಂಪಲ್ಲಾಗಿ ಮಹಾಲಯ ಅಮಾವಾಸ್ಯೆನ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಇಷ್ಟ ಆಗಿದ್ದಾರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.